ಓಕೆ, ನಾನೀಗ ಕೊರಿಯನ್ ಚೀಸ್ ಬನ್ ತಗೊಂಡಿದ್ದೀನಿ. ನೋಡಿ, ನಾನೀಗ ಮಶ್ರೂಮ್ ಪನ್ನೀರ್ ಕುಲ್ಚಾ ತಗೊಂಡಿದ್ದೀನಿ. ಹೇಸಲ್ ನಟ್ ಲ್ಯಾಟೆ ಆರ್ಡರ್ ಮಾಡಿದ್ದೆ, ಆಯ್ತಾ. ಹೇಸಲ್ ನಟ್ ಲ್ಯಾಟೆ ಜೊತೆ ಕಾಂಪ್ಲಿಮೆಂಟ್ರಿ ಕುಕೀಸ್ ಸಿಕ್ಕಿದೆ ನನಗೆ. ಓಕೆ, ನಾನೀಗ ಮೆಕ್ಸಿಕನ್ ಟ್ರೆಶ್ಲೆಸಸ್ ತಗೊಂಡಿದ್ದೀನಿ. ನೋಡಿ ಎಷ್ಟು ಸಾಕು ಕಾಣಿಸ್ತದೆ ಕಪ್ ಕೇಕ್ಸ್ ಅಂತ. ಇದೆಲ್ಲ ಜಸ್ಟ್ 50 ರುಪೀಸ್. ಈ 3 50, ಇದು ಮಾತ್ರ 70 ರುಪೀಸ್. ಹೋಲ್ ವೀಟ್ ಬ್ರೆಡ್ ಅಂಡ್ ಮಿಕ್ಸ್ಡ್ ಹರ್ಬ್ಸ್ ಇದು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಿವತ್ತು ಜಯನಗರ್ 5th ಬ್ಲಾಕ್ ರಾಯರ್ ಮಠದ ಸಿಗ್ನಲ್ ಅಲ್ಲೇ ಇದ್ದೀನಿ. ಒಂದು ಸೂಪರ್ ಸ್ಪೆಷಲ್ ಬೇಕರಿನ ನಿಮಗ್ ತೋರ್ಸಕ್ಕೆ ಅಂತ ಬಂದಿದ್ದೀನಿ. ಮೇನ್ ರೋಡ್ ಅಲ್ಲಿ ಇದೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಕಂಪ್ಲೀಟ್ ಆಗಿ ಎಲ್ಲರೂ ಟ್ರಾಫಿಕ್ ಝೋನ್ ಇದು. ಸೊ ನಾನಿವತ್ತು ನೋಡಿ ಇಲ್ಲಿ ಐಕಾನಿಕ್ ಬೇಕರ್ಸ್ ಆಫ್ ಮುಂಬೈ ಸಿನ್ಸ್ 1978 ಮೇರ್ವಾನ್ಸ್ ಅನ್ನೋ ಜಾಗಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಒಳಗೋಗಿ ಇವತ್ತು ನಿಮಗೆ ಏನೇನ್ ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿರುತ್ತೆ, ಎಲ್ಲದ್ರ ಬಗ್ಗೆ ಡೀಟೈಲ್ ಆಗಿ ಹೇಳ್ತಾ ಹೋಗ್ತೀನಿ. ನಾನು ಈ ಜಾಗಕ್ಕೆ ಬಂದು ಆಲ್ರೆಡಿ ಒಂದಷ್ಟು ಟೇಸ್ಟ್ ಮಾಡಿದ್ದೆ ಮೊದ್ಲೇ. ನನಗೆ ತುಂಬಾ 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 ಇಷ್ಟ ಆಗಿ ಮತ್ತೆ ನಿಮಗ್ ವಿಡಿಯೋ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದು ವಿಡಿಯೋ ಮಾಡ್ತಾ ಇದೀನಿ. ಹಾಗಿದ್ರೆ ತಡ ಯಾಕೆ, ಮೇರ್ವಾನ್ಸ್ ಒಳಗ್ ಹೋಗಿ ನೋಡೋಣವಾ? ಬನ್ನಿ ಮತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಸೇವರೀಸ್, ಡೆಸರ್ಟ್ಸ್, ಗಿಫ್ಟಿಂಗ್ ಆಪ್ಷನ್ಸ್, ಮನೆಗೆ ತಗೊಂಡು ಹೋಗಕ್ಕೆ ಎಲ್ಲಾನು ಸಾಕಷ್ಟು ಆಪ್ಷನ್ಸ್ ಇದೆ, ಆಯ್ತಾ ನಿಮ್ಗೆ. ಓಕೆ, ನಾನೀಗ ಕೊರಿಯನ್ ಚೀಸ್ ಬನ್ ತಗೊಂಡಿದ್ದೀನಿ. ನೋಡಿ, ಇವಾಗ ಇದು ಟ್ರೆಂಡ್ ಅಲ್ಲಿ ಇರುವಂತದ್ದು, ನಿಮ್ಗೂ ಗೊತ್ತಿದೆ ಅಲ್ವಾ? ನೋಡಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತದೆ. ಆಹಾ, ನೋಡಿ ಹೆಂಗೆ ಪುಸ್ ಅಂತ ಒಳ ಹೋಗ್ತದೆ, ಹಂಗೇನೆ ವೆರಿ ನೈಸ್. ಫೋಟೋ ಬೇಕಾ? ಯಾವಾಗ್ಲೂ ಅವ್ರು ಹೇಳ್ತಾರೆ ತಗೊಳಕ್ ಮುಂಚೆ ಈ ಒಂದು ಫೋಟೋ ತಗೊಳ್ಳೋಣ ಅಂತ. ಹತ್ರ ಬನ್ನಿ. ವೆರಿ ನೈಸ್, ಸಖತ್ತು ಸಾಫ್ಟ್ ಸ್ಪಾಂಜಿ ಆಗಿದೆ. ಅಂಡ್ ಒಳಗಡೆ ಏನೇನಿದೆ ನೋಡುವ. ನೋಡಿ, ನೀಟಾಗಿ ಕ್ರೀಮ್ ಚೀಸ್ ಎಲ್ಲ ನೀಟಾಗಿ ಫಿಲ್ ಮಾಡಿದ್ದಾರೆ. ಅಂಡ್ ಮೇಲೆ ಕೂಡ ನಿಮಗೆ ಸೆಸಮಿ ಸೀಡ್ಸ್ ಅದೆಲ್ಲ ನೀಟಾಗಿ ಗಾರ್ನಿಶ್ ಮಾಡಿದ್ದಾರೆ. ಸೊ ಲೆಟ್ ಮೀ ಹ್ಯಾವ್ ಅ ಬೈಟ್. ಸೂಪರ್ ಅದ. ನಾನು ಕೊರಿಯನ್ ಚೀಸ್ ಬಂದು ಬೇರೆ ಕಡೆ ಟ್ರೈ ಮಾಡಿದ್ದೀನಿ. ಇಷ್ಟು ಫ್ಲೇವರ್ಫುಲ್ ಆಗಿ, ಇಷ್ಟು ಸಾಫ್ಟ್ ಆಗಿರ್ಲಿಲ್ಲ. ಅಂಡ್ ಆಲ್ಸೋ ಪ್ರೈಸಿಂಗು ತುಂಬಾ ಹೈ ಅಲ್ಲಿತ್ತು. ಇದು ಇಷ್ಟು ದೊಡ್ಡ ಕೊರಿಯನ್ ಚೀಸ್ ಬನ್ಗೆ 50 ರುಪೀಸ್. ನೀವೇನಾದ್ರೂ ಕೊರಿಯನ್ ಚೀಸ್ ಬನ್ನು ನಾನು ಟ್ರೈ ಮಾಡ್ಬೇಕು ಅಂತ ಏನಾದ್ರು ಇತ್ತು ಅಂದ್ರೆ ಇಲ್ಲೇ ಬಂದು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಬಜೆಟು ಚೆನ್ನಾಗಿದೆ, ಟೇಸ್ಟು ಸಕಲಾದ. ಅಂಡ್ ಮೊನ್ನೆ ಅಂತೂ ನಾನು ಒಂದ್ ಕಡೆ ತಿಂದಿದ್ ಕಡೆ ಅಂತೂ ಕ್ರೀಮ್ ಚೀಸ್ ಏನ್ ಗೊತ್ತಾ, ಲಿಟ್ರಲಿ ಬರೀ ಮೇಲ್ಗಡೆ ಒಂದ್ ಲೇಯರ್ ಹಾಕ್ಬಿಟ್ಟಿದ್ರು ಅಷ್ಟೇ. ಇದು ನೋಡಿ, ಯು ಹ್ಯಾವ್ ದ ಕ್ರೀಮ್ ಚೀಸ್ ಫಿಲ್ಲಿಂಗ್ ಅಂಟಿಲ್ ದಿ ಎಂಡ್. ಸಕ್ಕತ್ತಾಗಿದೆ, ಸಖತ್ ಧಾರಾಳವಾಗಿ ಮಾಡಿದ್ದಾರೆ. ಸೊ ಸೂಪರ್ ಆಗಿದೆ. ಸಾರಿ, ಎವ್ರಿ ಬೈಟಿಗೆ ನನಗೇನೆ ಅಂತ ಬರ್ತಾನೆ ಇದೆ. ಸೂಪರ್ ಆದ. ಇದು ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿರ್ಲಿಲ್ಲ, ಸಕಲಾದ. ಇದೇನ್ ಗೊತ್ತಾ, ನಮಗೆ ಕಾಫೀಸ್ ಕೂಡ ಸಿಗುತ್ತೆ. ವೆರೈಟಿ ಹಾಟ್ ಬೆವರೇಜಸ್ ನೋಡಿಲಿ, ಫ್ಲೇವರ್ಡ್ ಕಾಫೀಸು, ಕೂಲರ್ಸು, ಈ ತರದೆಲ್ಲ. ಅಂಡ್ ಫ್ಯಾಮಿಲಿ ಜೊತೆ ನೀವು ಇಲ್ಲಿ ಬಂದು ಕೂತ್ಕೊಂಡು ತಿನ್ನೋದಕ್ಕೆ ವೆರಿ ನೈಸ್. ಆಂಬಿಯನ್ಸ್ ಇಸ್ ವೆರಿ ಪ್ಲೆಸೆಂಟ್. ಸೊ ಆರಾಮಾಗಿ ಬಂದು ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಯು ಕ್ಯಾನ್ ಹ್ಯಾವ್ ಯೋರ್ ಡೆಸರ್ಟ್, ಸೇವರಿ, ನಿಮಗೇನ್ ಬೇಕು ಅದು. ಅಂಡ್ ಇಲ್ಲಿ ಕಸ್ಟಮೈಸ್ಡ್ ಕೇಕ್ಸ್ ಕೂಡ ಇದೆ, ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ನೋಡಿ, ನಾನೀಗ ಮಶ್ರೂಮ್ ಪನ್ನೀರ್ ಕುಲ್ಚಾ ತಗೊಂಡಿದ್ದೀನಿ. ಮಶ್ರೂಮ್ ಪನ್ನೀರ್ ಕುಲ್ಚಾ ಆಕ್ಚುಲಿ ನಾನು ಎಲ್ಲೂ ಹೊರಗಡೆ ಕೇಳೇ ಇಲ್ಲ, ಈ ತರ ಜಾಗದಲ್ಲಿ ಸಿಗೋದು. ಸೊ ನೋಡಕ್ಕೂ ಸಕ್ಕತ್ತಾಗಿ ಕಾಣಿಸ್ತದೆ. ಅಂಡ್ ಬಡ್ಜೆಟ್ ಫ್ರೆಂಡ್ಲಿ ಆಗೂ ಇದೆ, 50 ರುಪೀಸ್ ಅಷ್ಟೇ. ಸೊ ತಗೊಂಡಿದ್ದೀನಿ. ಪಕ್ಕದಲ್ಲಿ ಇವಾಗ ತಾನೇ ವೆಜ್ ಸುಪ್ರೀಂ ತಗೊಂಬಂದಿಟ್ರು.
ಸೂಪರ್ ಕಾಣಿಸ್ತದೆ. ವೆಜ್ ಕಟ್ಲೆಟ್ ಚೀಸ್ ಅಂತ ಅದು. ವಾವ್, ನೈಸ್. ಅಂಡ್ ಮಶ್ರೂಮ್ ಚೀಸ್ ಪಿಜ್ಜಾ. ಏನ್ ಗೊತ್ತಾ, ಇಲ್ಲಿ ಫ್ರೆಶ್ ಆಗಿ ಬೇಕ್ ಮಾಡ್ತಾ ಇರ್ತಾರೆ. ನಿಮಗೆ ಓಲ್ಡ್ ಸ್ಟಾಕು ಸಿಗಕ್ಕೆ ಚಾನ್ಸೇ ಇಲ್ಲ. ನೋಡಿ, ಇಲ್ಲೇ ನಮಗೆ ಬೇಕಿಂಗ್ ಯೂನಿಟ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಫ್ರೆಶ್ ಆಗಿ ಇವರಿಗೆ ಒಂದು ಅಂದಾಜ್ ಗೊತ್ತಲ್ವಾ ಇವಾಗ ಎಷ್ಟು ಹೋಗುತ್ತೆ ಏನು ಅಂತ. ಸೊ ಒಂದು 2 hours 3 hours ಕಾನ್ಸ್ಟೆಂಟ್ ಆಗಿ ಬೇಕಿಂಗ್ ನಡೀತಾನೆ ಇರುತ್ತೆ. ನೀವು ಬಂದಾಗೆಲ್ಲ ಫ್ರೆಶ್ ಆಗಿ ಸಿಗ್ತಾ ಇರುತ್ತೆ. ಇವಾಗ ನೋಡಿ, ನಾನು ಆದ್ಮೇಲೆ ವೆಜ್ ಸುಪ್ರೀಂ ಸಿಕ್ತು, ಒಳಗಡೆನೆ ಬೇಕಿಂಗ್ ನಡೀತಾ ಇದೆ. ಸೊ ಎಲ್ಲಾ ಸೇವರಿ ಏನಿದೆ ಇಲ್ಲೇ ಫ್ರೆಶ್ ಆಗಿ ಬೇಕಾಗುತ್ತೆ. ಇಟ್ ಇಸ್ ವೆರಿ ವೆರಿ ಗುಡ್. ಅದಕ್ಕೆ ನಿಮ್ಗೆ ತಿಂತಾ ಇದ್ರೆ ಅಷ್ಟು ಫ್ಲೇವರ್ಫುಲ್ ಆಗಿ ಅಷ್ಟು ಚೆನ್ನಾಗಿರೋದು ನೋಡಿ ಇದು. ಸೊ ಈಗ ಮಶ್ರೂಮ್ ಪನ್ನೀರ್ ಕುಲ್ಚಾ ಇದು ಸೂಪರ್. ಸೊ ಓಡಾಡ್ಕೊಂಡು ತಿನ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇದನ್ನ, ಯಾಕಂದ್ರೆ ಇನ್ನೊಂದಷ್ಟು ಅಲ್ಲಿ ಐಟಮ್ಸ್ ತೋರಿಸ್ಬೇಕು ನಿಮ್ಗೆ. ಬನ್ನಿ ಫಸ್ಟ್ ನೋಡೋಣ, ಹಂಗೆ ಹೋಗೋಣ. ನಾನು ಹೇಳ್ತಿದ್ದೆ ನಿಮಗೆ, ನೀವು ಇಲ್ಲಿಂದ ಮನೆಗೆ ತಗೊಂಡು ಹೋಗೋಕ್ಕೂ ಸಾಕಷ್ಟು ಆಪ್ಷನ್ಸ್ ಇದೆ ಅಂತ ಹೇಳಿ. ಇವ್ರದ್ದು ಕುಕೀಸ್ ಆಗಿರಬಹುದು, ಅಥವಾ ನೋಡಿ ಇಲ್ಲಿ ಮಸಾಲಾ ಬಿಸ್ಕೆಟ್, ಮಿಲ್ಕ್ ಕುಕೀಸು, ಕೋಕೋನಟ್ ಬಿಸ್ಕೆಟ್, ಸ್ಟ್ರಾಬೆರಿ ಎಲ್ಲಾನು ಇದೆ. ವಿಚ್ ಐ ಥಿಂಕ್ ಫಾರ್ ದ ಕ್ವಾಲಿಟಿ ಅಂಡ್ ಫಾರ್ ದ ಕ್ವಾಂಟಿಟಿ ಡೀಸೆಂಟ್ ಪ್ರೈಸಿಂಗ್ ಅಲ್ಲೇ ಇದೆ. 120, 135 ಇದಕ್ಕೆಲ್ಲ ನಿಮಗೆ ಒಂದು ಎಷ್ಟು ಗ್ರಾಮ್ಸ್ ಇದೆ ಇದು ನೋಡುವ, 250 grams, 1/2 kg ಕುಕೀಸ್, ವಿಚ್ ಇಸ್ ವೆರಿ ವೆರಿ ನೈಸ್. ಅಂಡ್ ನೋಡಿ, ಮಸ್ಕಾ ಖರಿ, ಮಸಾಲಾ ಮಸ್ಕಾ ಖರಿ, ಚೀಸ್ ಪ್ಯಾಪರಿಕಾ ಸ್ಟ್ರಾಸ್, ಇದೆಲ್ಲ ನಾನು ನೋಡೇ ಇಲ್ಲ. ಚೀಸ್ ಪ್ಯಾಪರಿಕಾ ಸ್ಟ್ರಾಸ್. ಸೊ ಈ ತರ ಸಾಕಷ್ಟು ತಗೊಂಡು ಹೋಗೋಕ್ಕೂ ನಿಮ್ಗೆ ಆಪ್ಷನ್ಸ್ ಇದೆ. ಪಾರ್ಸಲ್ ಮಕ್ಕಳುಗಳಿಗೆ, ಕ್ಯಾರಿಯರ್ಗೆಲ್ಲ ಬೇಕು, ಗಿಫ್ಟಿಂಗ್ಗೆ ಎಲ್ಲ ಆಪ್ಷನ್ಸ್ ಇದೆ. ಫಸ್ಟ್ ಮಶ್ರೂಮ್ ಪನ್ನೀರ್ ಕುಲ್ಚಾ ಟ್ರೈ ಮಾಡೋಣ. ಚೆನ್ನಾಗಿದೆ. ಅಂದ್ರೆ ನಾನು ಈ ತರ ಸೌತ್ ಇಂಡಿಯನ್ ಫ್ಲೇವರ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅದರಲ್ಲಿ ಕರ್ವನ್ ಸೊಪ್ಪೆಲ್ಲ ಹಾಕಿದ್ದಾರೆ, ಕರ್ವನ್ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ವೆರಿ ನೈಸ್. ಸೌತ್ ಇಂಡಿಯನೈಸ್ ಮಾಡಿದ್ದಾರೆ. ಸೊ ನೋಡೋದಕ್ಕೆ ಡಿಫ್ರೆಂಟ್ ಆಗಿ ಅನ್ಸುತ್ತೆ, ತಿಂದ್ರೆ ನಿಮ್ಗೆ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಆ ಕುಲ್ಚಾ ಸಾಫ್ಟ್ನೆಸ್, ಮೇಲ್ಗಡೆ 1 layer ಕ್ರಿಸ್ಪಿ, ಅಗೇನ್ ಫಿಲ್ಲಿಂಗ್ ಅಥವಾ ಟಾಪಿಂಗ್ ಚೆನ್ನಾಗಿ ಧಾರಾಳವಾಗಿ ಹಾಕಿದ್ದಾರೆ. ನೋಡಿ, ಪನ್ನೀರ್ ಪೀಸಸ್ಸು ಬೈಟ್ ಸೈಜಲ್ಲಿ ಇದೆ, ಚೆನ್ನಾಗಿ ಸಿಗ್ತಾ ಇದೆ. ಇವನ್ ಮಶ್ರೂಮ್ಸು ನೀಟಾಗಿ ಒಂದೊಂದು ಬೈಟ್ಗೂ ಸಿಗ್ತಾ ಇದೆ. ವೆರಿ ನೈಸ್. ಏನ್ ಗೊತ್ತಾ, ನಂಗೆ ಇನ್ನೊಂದು ಒಳ್ಳೆ ವಿಷಯ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ, ಇವರು ವೈಫೈ ನಮಗೆ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಸೊ ನಮ್ಗೇನಾದ್ರೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ತಗೊಂಡಿರೋರು, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಹತ್ರ ಲ್ಯಾಪ್ಟಾಪ್ ಹ್ಯಾಂಡಿ ಆಗಿತ್ತು, ನಾನೀಗ ಸ್ಕ್ರಿಪ್ಟ್ದು ಒಂದು ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಆ ಕೆಲಸ ಮಾಡ್ತಾ ಇದ್ದೀನಿ. ಸೊ ವರ್ಕ್ ಫ್ರಮ್ ಹೋಮ್ ಇರೋರು ಇಲ್ಲಿ ಕೂತ್ಕೊಂಡು ಕಾಫಿನ ಸಿಪ್ ಮಾಡಿಕೊಂಡು, ನಿಮಗೆ ಯಾವ್ದು ಬೇಕೋ ಆ ಸೇವರೀಸ್ನ ತಿನ್ಕೊಂಡು, ಡೆಸರ್ಟ್ ತಿನ್ಕೊಂಡು, ಮನೆ ಜಂಜಾಟ ಇಲ್ಲದೆ, ವರ್ಕ್ ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಟೆನ್ಷನ್ ಇಲ್ಲದೆ, ಇಲ್ಲಿ ಕೂತ್ಕೊಂಡು ಬರೋ ಹೋಗೋ ಜನಗಳನ್ನ ನೋಡ್ಕೊಂಡು ಆರಾಮಾಗಿ ತಿಂತ ಕುಡಿತಾ ನಿಮ್ ಕೆಲಸನ ಮಾಡ್ಬೋದು. ಹೇಗೆ ವರ್ಕ್ ಫ್ರಮ್ ಹೋಮ್ಗೆ ನಾನೊಂದು ಒಳ್ಳೆ ಜಾಗ ತೋರಿಸಿದ್ದೀನಿ ಅಲ್ವಾ ನಿಮ್ಗೆ? ಸೂಪರ್. ಓಕೆ, ನಾನೀಗ ಮೆಕ್ಸಿಕನ್ ಟ್ರೆಸ್ ಲೇಸಸ್ ತಗೊಂಡಿದ್ದೀನಿ. ಇದು ಬಂದು ವೆನಿಲಾ ಕೇಕ್, ವೆನಿಲಾ ಮೂಸ್ ಮಿಕ್ಸ್ ಫ್ರೂಟ್ಸ್ ಫಿಲ್ಲಿಂಗ್ ಇದೆ. 90 rupees. ಇಟ್ ಇಸ್ ವೆರಿ ಗುಡ್. ಸೊ ನಿಮಗೆ ವೆನಿಲಾ ಟ್ರೆಸ್ ಲೇಸಸ್ ಆಪ್ಷನ್ ಇದೆ, ಡಾರ್ಕ್ ಚಾಕ್ಲೇಟ್ ಮೂಸು. ಓಕೆ, ಸಾಕಷ್ಟು ಆಪ್ಷನ್ಸ್ ಇದೆ. ನಾನು ಇದನ್ನ ಚೂಸ್ ಮಾಡಿದ್ದೀನಿ. ಆಯ್ತಾ, ಹೇಗಿದೆ ಅಂತ ನೋಡುವ. ನೋಡಕ್ಕಂತೂ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸ್ತದೆ ಅಲ್ವಾ? ಸೂಪರ್ ಕಾಣಿಸ್ತಾ ಇದೆ. ಎನಿವೇ, ಸೊ ಇಲ್ಲಿ ನನಗೆ ಏನ್ ಗೊತ್ತಾ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಆಂಬಿಯನ್ಸು. ಫ್ಯಾಮಿಲಿ, ಇವತ್ತು ನಾನು ಆಕ್ಚುಲಿ ಆಲಪ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಆಲಪ್ನ ಕರ್ಕೊಂಡು ಬರ್ಬೇಕಿತ್ತು ಇಲ್ಲಿಗೆ ಅಂತ ಅನಿಸ್ತದೆ. ಅವ್ನು ಸ್ಕೂಲಿಗೆ ಹೋಗಿದ್ದ, ಸೊ ಇಲ್ಲಿಗೆ ಬಂದಿದ್ದೀನಿ. ಬಟ್ ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಫ್ಯಾಮಿಲಿ ಇಲ್ಲಿ ಬಂದು, ಅಥವಾ ನೀವು ಬರ್ಡೇ ಪಾರ್ಟಿ ಮಾಡಬೇಕು, ಒಂದು ಸಣ್ಣ ಗ್ಯಾಂಗ್ ಅಂತೆಲ್ಲ ಹೇಳಿದ್ರೆ ಸೂಪರ್ ಆಗಿರುತ್ತೆ. ಇಲ್ಲಿ ಬಂದ್ಮೇಲೆ ನನ್ಗೆ ಇನ್ನೊಂದು ವಿಷಯ ಏನು ಗೊತ್ತಾಯ್ತು ಅಂದ್ರೆ, ಇವಾಗ ಏನಿವೆ ದಸರಾ ದೀಪಾವಳಿ ಎಲ್ಲ ಬರ್ತಾ ಇದೆ ಅಲ್ವಾ, ಅದಕ್ಕೆ ನಾವು ಗಿಫ್ಟ್ ಇಲ್ಲಿಂದ ತಗೊಂಡೋಗ್ಬೋದು ಅಂತ ನನ್ಗೊಂದು ಹೊಸ ಐಡಿಯಾ ಬಂತು. ನೋಡಿ, ಗಿಫ್ಟಿಂಗ್ಗೆ ಸಕ್ಕತ್ತಾಗಿರುವಂತ ಚಾಕ್ಲೇಟ್ಸ್ ಎಲ್ಲ ಇದೆ ನೋಡಿ. ನೆಪೋಲಿಯನ್ ಡಾರ್ಕ್ ಚಾಕ್ಲೇಟ್, ವಾಟ್ ಇಸ್ ದಟ್? ಮೆಕ್ರೋ ಡಾರ್ಕ್ ಚಾಕ್ಲೇಟ್ ಅಂತ, ಅದೇನಂತ ಗೊತ್ತಿಲ್ಲ ನಮ್ಗೆ. ರಾಸ್ಬೆರಿ, ವೆನಿಲಾ, ಪ್ರಲೈನ್, ಪಿಸ್ತಾಚಿಯೋ, ಮಿಂಟ್ ಡಾರ್ಕ್ ಚಾಕ್ಲೇಟ್. ಸೊ ತುಂಬಾ 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 ವೆರೈಟಿ ಚಾಕ್ಲೇಟ್ಸ್. ಮತ್ತೆ ಮ್ಯಾಕರೋನ್ಸ್ ಇದೆ. ಮ್ಯಾಕರೋನ್ಸ್ ಎಲ್ಲ ನಿಮಗೆ ಎಲ್ಲಾ ಕಡೆ ಸಿಗೋದಿಲ್ಲ ಅಲ್ವಾ. ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮ್ಯಾಕರೋನ್ಸ್, ಅಂಡ್ ಸಖತ್ತಾಗಿರುತ್ತೆ ನೀವು ಗಿಫ್ಟ್ ಕೊಟ್ರೆ. ಇದು ಒಂಥರ ವೆರೈಟಿ ಆಗಿರುತ್ತೆ ಇದನ್ನ ನಾವು ಗಿಫ್ಟ್ ಕೊಟ್ರೆ. ಸೊ ದಸರಾ ದೀಪಾವಳಿ ಎಲ್ಲ ಬರ್ತಿದೆ ನೋಡಿ, ಗಿಫ್ಟಿಂಗ್ ಆಪ್ಷನ್ಸ್ಗೂ ಇದೊಂದು ಜಾಗ ತೋರಿಸಿದೀನಿ ಅನ್ಕೋಬಹುದು ನೀವು. ಅಸಾರ್ಟೆಡ್ ಚಾಕ್ಲೇಟ್ ಕೂಡ ನಿಮಗೆ
ಈ ತರದೊಂದು ನೀಟಾಗಿ ಯಾರ್ದಾದ್ರು ಮನೆಗೆ ಹೋಗ್ತೀವಲ್ವಾ, ಅವಾಗ ನಾವು ಸ್ವೀಟ್ ಡಬ್ಬ ತಗೊಂಡು ಹೋಗೋದು ಒಂಥರ ಒಂದು ವಾಡಿಕೆ ಅಲ್ವಾ. ದಟ್ಸ್ ಆಲ್ಸೋ ನೈಸ್. ಒಂದು ಸ್ವೀಟ್ ಗೆಸ್ಚರ್, ಸ್ವೀಟ್ನ ತಗೊಂಡು ಹೋಗೋದು, ಚಾಕ್ಲೇಟ್ಸ್ನ ತಗೊಂಡು ಹೋಗ್ಬೋದು. ಲೆಟ್ ಮಿ ಟ್ರೈ ದಿಸ್. ಇವಾಗ ಲೆಟ್ ಮಿ ಡಿಗ್ ಇನ್ ಅನ್ನೋಷ್ಟೊಳಗೆ ಪ್ರಶಾಂತ್ ಅಲ್ಲಿ ಫೋಟೋ ತಗೊಳಕ್ ರೆಡಿ ಆಗ್ತಿದ್ದಾರೆ. ಫೋಟೋ ತಗೊಂಡ್ಬಿಡ್ಲಿ. ಓಕೆ, ಟ್ರೈ ಮಾಡ್ಲಾ? ಇಲ್ಲೇ ನಿಂತ್ಕೊಂಡು ಟ್ರೈ ಮಾಡ್ಲಾ? ಲೆಟ್ ಮಿ ಡಿಗ್ ಇನ್. ಸ್ಪೂನ್ ಫುಲ್ ಬಂತು ನೀಟಾಗಿ. So good. Literally whipped cream, ಫ್ರೆಶ್ ಕ್ರೀಮ್ ಅಂದ್ರೆ ಅಷ್ಟು ನಿಜವಾಗ್ಲೂ ಹೆಸರಿಗೆ ತಕ್ಕಾಗಿ ಫ್ರೆಶ್ ಆಗಿದೆ. ನಾನ್ ಟ್ರೈ ಮಾಡಿದ್ರಿ ಕೊರಿಯನ್ ಬನ್ನು, ಇದು ಎಲ್ಲ ಒಂಥರ ಮಿಸ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಪ್ಲೀಸ್ ಟ್ರೈ ಮಾಡಿ ಆಯ್ತಾ. ನಾನು ಈ ಸಲ ಪ್ಲೀಸ್ ಅಂತ ಇದ್ದೀನಿ ನಿಮಗೆ, ಯಾಕಂದ್ರೆ ಐ ಡೋಂಟ್ ವಾಂಟ್ ಯು ಟು ಮಿಸ್ ದಿಸ್. ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಸೊ ಇದು ಜಯನಗರ್ 5th ಬ್ಲಾಕ್. ಇದು ಜಯನಗರ್ 5th ಬ್ಲಾಕ್, ರಾಯರ ಮಠದ ಸಿಗ್ನಲ್ ಅಲ್ಲೇ ಇದೆ. ನಿಮಗೆ ಗೂಗಲ್ ಮ್ಯಾಪ್ ಅಲ್ಲೂ ಸಿಗುತ್ತೆ. ಮೇರ್ವಾನ್ಸ್ ಅಂತ ಹಾಕೊಂಡ್ರೆ ಗೂಗಲ್ ಮ್ಯಾಪ್ ಅಲ್ಲೂ ಸಿಗುತ್ತೆ. ನೀಟಾಗಿ ಇಲ್ಲಿ ಒಂದು ನಿಂತ್ಕೋಬಹುದು ಆಯ್ತಾ. ನೀವು ಸದ್ಯಕ್ಕೆ ಬೆಂಗಳೂರಲ್ಲಿ ಇದು ಒಂದೇ ಬ್ರಾಂಚ್ ಇರೋದಂತೆ, ಬಟ್ ಇನ್ನೂ ಒಂದಷ್ಟು ಬ್ರಾಂಚಸ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೌದು, ಜಸ್ಟ್ ಇನ್ ಕೇಸ್ ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ, ಮೇರ್ವಾನ್ಸ್ ಫ್ರಾಂಚೈಸಿ ತಗೋಬೇಕು ಅಂತಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ಬೇಕಾದ್ರೆ ಫ್ರಾಂಚೈಸಿನೂ ತಗೋಬಹುದು. ಓಕೆ, ಸದ್ಯಕ್ಕೆ ಇದನ್ನ ಎಂಜಾಯ್ ಮಾಡ್ತಾ ಇದೀವಿ. ಸೂಪರ್ ಅದೇ. ನಂಗೆ ಇದ್ರಲ್ಲಿ ಏನೇನಿದೆ ಅಂತ ಕೂಡ ಯೋಚನೆ ಮಾಡ್ಬೇಕು ಅಂತಾನು ಅನಿಸ್ತಿಲ್ಲ ನನಗೆ. ಕೂತ್ಕೊಂಡು ಆರಾಮಾಗಿ ತಿಂದು ಎಂಜಾಯ್ ಮಾಡ್ಬೇಕು ಅನಿಸ್ತದೆ. ಸೊ ವಾಪಸ್ ಹೋಗಿ ಕೂತ್ಕೊಳ್ತೀನಿ ಆಯ್ತಾ. ಸೂಪರ್ ಅದೇ. ನಾನು ಹೇಸಲ್ ನಟ್ ಲ್ಯಾಟೆ ಆರ್ಡರ್ ಮಾಡಿದ್ದೆ ಆಯ್ತಾ. ಹೇಸಲ್ ನಟ್ ಲ್ಯಾಟೆ ಜೊತೆ ಕಾಂಪ್ಲಿಮೆಂಟ್ರಿ ಕುಕೀಸ್ ಸಿಕ್ಕಿದೆ ನನಗೆ. ಆಲ್ಮೋಸ್ಟ್ 1 ಕುಕಿ ತಗೊಂಡ್ರೆ 25 ರೂಪೀಸ್ ಅನ್ಸುತ್ತೆ. ಸೊ ಅದು ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕಿದೆ ಹೇಸಲ್ ನಟ್ ಲ್ಯಾಟೆ ಜೊತೆ. ನನಗೆ ಅಂತಲ್ಲ, ಎಲ್ರಿಗೂ ಕೊಡ್ತಾರೆ ಆಯ್ತಾ. ಚೆನ್ನಾಗಿ ಕಾಣಿಸ್ತದಲ್ಲ. ಶುಗರ್ ಇಲ್ಲ ಅಲ್ಲ ಇದರಲ್ಲಿ? ಓಕೆ, ಥ್ಯಾಂಕ್ ಯು. ಹಾಗಿದ್ರೆ ಶುಗರ್ಲೆಸ್ ಟ್ರೈ ಮಾಡೋಣ. ನಂಗೆ ಶುಗರ್ಲೆಸ್ ಪ್ರಿಫರ್ ಮಾಡ್ತೀನಿ. ಸೊ ಫಸ್ಟ್ ಹಾಗೆ ವಿತೌಟ್ ಶುಗರ್ ಟ್ರೈ ಮಾಡಿ ನೋಡೋಣ. ನೋಡಕ್ ಮಾತ್ರ ನೋಡಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಅದೇ ನಂಗೆ ಇಷ್ಟ ಆಗಿದ್ದು. ಮೇಲ್ಗಡೆ ಬರೀ ಕ್ರೀಮ್ ಕಾಣಿಸ್ತಾ ಇಲ್ಲ, ಕಾಫಿನೂ ಕಾಣಿಸ್ತಾ ಇದೆ. ಸಿಪ್ ಈ ಫ್ರೆಶ್ಲಿ ಬ್ರೂಡ್ ಕಾಫಿ ಟೇಸ್ಟ್ ಬರುತ್ತಲ್ಲ, ಆ ತರ ಇದು ಘಮ 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 ಅಂತದೆ ಕಾಫಿ ವಾಸನೆ ಇದ್ರಲ್ಲಿ. ಇದಕ್ಕೆ ನೀನು ಕಾಫಿ ಬೀನ್ಸ್ ಅಲ್ಲಿ ಮಾಡ್ತಾ ಇರೋ ಏನಪ್ಪ ನೋಡ್ಲಿಲ್ಲ, ಬಟ್ ಲಿಟ್ರಲಿ ಅದೇ ತರ ಅನಿಸ್ತಾ ಇದೆ. ಇದು ಸಖತ್ ಫ್ರೆಶ್ ಆಗಿ ಅನಿಸ್ತದೆ. ಸಕ್ಕರೆ ಬೇಕಾಗೇ ಇಲ್ಲ, ಹಂಗೆ ಚೆನ್ನಾಗಿದೆ. ಸಕ್ಕರೆ ಬೇಡ. ಫುಲ್ ಫ್ಲೇವರ್ಫುಲ್ ಆಗಿ ಹೇಸಲ್ ನಟ್ಟು ಸಕ್ಕದಾಗಿದೆ. ವೆರಿ ನೈಸ್. ನಾನು ಕುಕೀಸ್ ಏನು ತಗೊಳ್ಳೋ ಪ್ಲಾನ್ ಮಾಡಿರಲಿಲ್ಲ, ಬಿಕಾಸ್ ಸಾಕಷ್ಟು ಬೇರೆ ಟ್ರೈ ಮಾಡ್ತಿರೋದ್ರಿಂದ ಜಾಗ ಇಲ್ಲ ಅಂತ. ಬಟ್ ಇವ್ರು ಕಾಂಪ್ಲಿಮೆಂಟ್ರಿ ಕುಕೀಸ್ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಆಯ್ತಾ. ಇದೇನು ಕುಕೀಸ್ ಅಂತ ಆಮೇಲೆ ನಿಮಗೆ ನೋಡಿ ಹೇಳ್ತೀನಿ. ಒಳಗಡೆ ಐ ಕ್ಯಾನ್ ಸಿ ಪಿಸ್ತಾಶಿಯೋಸ್, ಟೂಟಿ ಫ್ರೂಟಿ ಎಲ್ಲ ಕಾಣಿಸ್ತಾ ಇದೆ ನನಗೆ ನೋಡಿ. ಎಷ್ಟು ಬಟರಿ ಗೊತ್ತಾ, ಸೂಪರ್ ಅದ. ಅದೇ ಡ್ರೈ ಫ್ರೂಟ್ಸ್ ಇರಬೇಕು. ವೆರಿ ನೈಸ್. ಐ ಆಮ್ ಲವಿಂಗ್ ಇಟ್ ಟೋಟಲಿ. ನೀವು ಮೇರ್ವಾನ್ಸ್ ಬೇಕಾದ್ರೆ ನೀವು ಸ್ವಿಗ್ಗಿ ಮತ್ತೆ ಝೊಮ್ಯಾಟೋಲ್ ಇದಾರೆ ಇವರು ಮೇರ್ವಾನ್ಸ್, ಅಂಡ್ ಇವ್ರದೇ ವೆಬ್ಸೈಟ್ ಇದೆ. ನಿಮ್ಗೆ ಕಸ್ಟಮೈಸ್ಡ್ ಕೇಕ್ ಅಂದ್ರೆ ಬರ್ಡೇಗಳಿಗೆ, ಆನಿವರ್ಸರೀಸ್ಗೆ, ಈ ತರದ್ ಯಾವುದೇ ಫಂಕ್ಷನ್ ಆದ್ರೂ ಕಸ್ಟಮೈಸ್ಡ್ ಕೇಕ್ ಮಾಡ್ಕೊಡ್ತಾರೆ.
ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ನನಗೆ ಇವ್ರು ಮಾಡಿರುವಂತಹ ಡಿಸೈನ್ಸ್ ಏನಿದೆಯಲ್ಲ ತುಂಬಾ ಇಷ್ಟ ಆಗ್ತದೆ ನನಗೆ. ಅಂದ್ರೆ ವೆರೈಟಿ ಒಳ್ಳೊಳ್ಳೆ ಡಿಸೈನ್ಸ್, ಫಿನಿಶಿಂಗ್ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಸೊ ನಿಮಗೇನಾದ್ರೂ ಬರ್ಡೇಸ್ಗೆ ಅಥವಾ ಎನಿ ಫಾರ್ ಸ್ಪೆಷಲ್ ಮೂಮೆಂಟ್ ಕೇಕ್ಸ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಪ್ಲೇಸ್ ದಿ ಆರ್ಡರ್. ವೆಬ್ಸೈಟ್ ಅಲ್ಲೂ ಆರ್ಡರ್ ಪ್ಲೇಸ್ ಮಾಡಬಹುದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದಕ್ಕೆ ಫೋನ್ ಮಾಡಿ ಕೂಡ ಹೇಳ್ಬಹುದು. ನೀವೇ ಬಂದು ನಿಮ್ಗೆ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಬಹುದು. ಓಕೆ, ಸೂಪರ್. ಇದು ಕೇಳಿದೆ ನಾನು ಅವ್ರಿಗೆ ಏನ್ ಕುಕೀಸ್ ಅಂತ. ಕ್ರಾನ್ಬೆರಿ ವೈಟ್ ಚಾಕ್ಲೇಟ್ ಕುಕೀಸ್. ನೋಡಿ, ನನಗಿದು ಹೊರನೋಟಕ್ಕೆ ನಾನು ನಿಮ್ಗೆ ಟೂಟಿ ಫ್ರೂಟಿ ಅನ್ಬಿಟ್ಟಲ್ಲ. ನೋ, ದಿಸ್ ಇಸ್ ಕ್ರಾನ್ಬೆರಿ ವೈಟ್ ಚಾಕ್ಲೇಟ್. ಬಟ್ ಇದ್ರ ಜೊತೆ ಪಿಸ್ತಾ ಹಾಕಿದ್ದಾರೆ, ಕ್ಯಾಶ್ಯೂ ಹಾಕಿದ್ದಾರೆ. ಫುಲ್ಲು ರಿಚ್ ಆಗಿದೆಪ್ಪ. ಅಂಡ್ ಬಾಟಲ್ ಆಫ್ ಕೋರ್ಸ್. ಅಷ್ಟು ಟೇಸ್ಟು ಸಿಗ್ತದೆ ನಿಮ್ಗೆ, ಎಲ್ಲರೂ ನೀಟಾಗಿ ಸಿಗ್ತದೆ. ದೇವ್ ಬೇಕ್ಡ್ ಇಟ್ ವೆರಿ ವೆಲ್. ನಾಗ್ಲೇ ಹೇಳಿದೆ ಎಲ್ಲ ಸೇವರೀಸ್ನು ಇಲ್ಲೇ ಬೇಕ್ ಮಾಡ್ತಾರೆ ಅಂತ. ಫ್ರೆಶ್ ಆಗಿ ಬೇಕ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಮೇರ್ವಾನ್ಸ್ ಅವ್ರದ್ದು 90 ವರ್ಷದ ಹಿಸ್ಟ್ರಿ ಇದೆಯಂತೆ. ಇರಾನಿಯನ್ ಲೆಗಸಿ ಅಂದ್ರೆ ಯಾವ ಐಡಿಯಾ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಯಾರು ಹೊಟ್ಟೆ ಹಸ್ಕೊಂಡು ಇರಬಾರ್ದು, ಎಲ್ಲರಿಗೂ ಫುಡ್ ಅಫೋರ್ಡಬಲ್ ಆಗಿರ್ಬೇಕು ಅಂತ. ಸೊ ಅದಕ್ಕೆ ಇವ್ರದ್ದು ತುಂಬಾ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ. ಅಂಡ್ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ, ನೋ ಕಾಂಪ್ರಮೈಸ್. ಹಲೋ, ನಮಸ್ಕಾರ. ನಿಮ್ ಹೆಸರು? ನಮ್ಮ ಹೆಸರು ಪ್ರವೀಣ್ ಅವರೇ, ನಾನು ಇವತ್ತು ಫುಲ್ ದಿಲ್ ಖುಷಿ ಆಗಿದ್ದೀನಿ. ನಾನು ಮೇರ್ವಾನ್ಸ್ ಅಲ್ಲಿ ನಿಜವಾಗ್ಲೂ ಐ ಮೀನ್ ಒಂದೇ ಯಾವ್ದೋ ಒಂದ್ಸಲ ಬಂದು ಸುಮ್ಮನೆ ಹಿಂಗ್ ಹೋಗ್ಬೇಕು ಟ್ರೈ ಮಾಡಿದೆ ಆಯ್ತಾ. ಬಟ್ ಇವತ್ತು ಲೀಜರ್ ಆಗಿ ಕೂತ್ಕೊಂಡು 1-2 ತಿನ್ನೋಣ ಅಂತ ಬಂದವಳು ಒಂದಾದ್ಮೇಲೆ ಒಂದು ಆರ್ಡರ್ ಮಾಡ್ತಾನೆ ಇದೀನಿ. ಸೊ ಐ ಥಿಂಕ್ ವೆರಿ ಹ್ಯಾಪಿ. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಟೈಮಿಂಗ್ಸ್ ಏನು ಪ್ರವೀಣ್ ಅವರೇ? ಟೈಮಿಂಗ್ ಮೇಡಮ್ ಮಾರ್ನಿಂಗ್ 9 o'clock ಸ್ಟಾರ್ಟ್ ಮಾಡ್ತೇವೆ ನಾವು. ಈವ್ನಿಂಗ್ 10 o'clock ಟೈಮ್ ಆಗಿರುತ್ತೆ. ಬೆಳಗ್ಗೆ 9ರಿಂದ ರಾತ್ರಿ 10 ಗಂಟೆ. ಕ್ಲೋಸ್ ಯಾವತ್ತೂ ಇಲ್ಲ? ಕ್ಲೋಸ್ ಇಲ್ಲ, ರಜಾ ಇಲ್ಲ. ಓಕೆ, ವೆರಿ ನೈಸ್. ಸೊ ನೀವು ಸ್ವಿಗ್ಗಿ ಝೊಮ್ಯಾಟೋಲ್ ಇದೀರಾ ಅಲ್ವಾ? ಸ್ವಿಗ್ಗಿ ಝೊಮ್ಯಾಟೋಲ್ ಇದೆ. ಮಾರ್ನಿಂಗ್ 9 to ಸೇಮ್ ಈವ್ನಿಂಗ್ 9 ತನಕ ಸ್ವಿಗ್ಗಿ ಝೊಮ್ಯಾಟೋ. 9 to 9. ಓಕೆ, ನೈಸ್. ಅಂದ್ರೆ ನಿಮ್ಗೆ ಇವಾಗ ನಾವು ಸ್ವಿಗ್ಗಿ ಝೊಮ್ಯಾಟೋ ಬಿಟ್ಟು ಆರ್ಡರ್ ಮಾಡ್ಬೇಕು ಅಂದ್ರೆ ವೆಬ್ಸೈಟ್ ಇದೆಯಾ ನಿಮ್ದು? ನಮ್ದು ವೆಬ್ಸೈಟ್ ಇದೆ, ಮೇರ್ವಾನ್ಸ್ www.mervans.com ಅಂತ. ಆ ವೆಬ್ಸೈಟ್ ಅಲ್ಲೂ ನೀವು ಆರ್ಡರ್ ಕೊಡಬಹುದು. ಮತ್ತೆ ನಾವು ಪೋರ್ಟರ್ ಇಲ್ಲಿದೆ ಡನ್ಜೋ, ಆ ಮೂಲಕನೂ ಆರ್ಡರ್ ಕೊಡಬಹುದು. ಫೈನ್, ನನಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಅದನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಯ್ತಾ. ಸೊ ನೀವು ಅದನ್ನ ಚೆಕ್ ಮಾಡಿ ಫೋನ್ ಮಾಡಿ ಕೂಡ ಆರ್ಡರ್ ಮಾಡಬಹುದು. ಫೋನ್ ಅಲ್ಲಿ ಕಸ್ಟಮೈಸ್ ಕೇಕ್ ನಿಮ್ಗೆ ಏನ್ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆ ಫೋಟೋ ನಮ್ಗೆ ಕಳ್ಸಿದ್ರೆ ನಾವು ಕಸ್ಟಮೈಸ್ ಅದರ ಕೊಟೇಶನ್ ಕೊಟ್ಟು ಅದನ್ನು ರೆಡಿ ಮಾಡಿ ಕೊಡ್ತೇವೆ. ವೆರಿ ನೈಸ್. ಇಲ್ಲಿ ತನಕ ಬರೋ ಅವಶ್ಯಕತೆ ಇಲ್ಲ. ಬಟ್ ಬೇಕು ಅಂದ್ರೆ ಬರಬಹುದು, ನೀವು ಆರಾಮಾಗಿ ಓವರ್ ದ ಫೋನ್ ಆರ್ಡರ್ ಮಾಡಬಹುದು, ವಿಚ್ ಇಸ್ ವೆರಿ ನೈಸ್. ಬಿಕಾಸ್ ನಾನು ಏನ್ ಗೊತ್ತಾ, ಇವ್ರ ಕೇಕ್ಸ್ ನೋಡಿ ನಂಗೆ ಇವಾಗ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ, ರೀಸೆಂಟ್ ಆಗಿ ನನ್ನ ಮಗನ್ ಬರ್ಡೇ ಆಯ್ತಾಯ್ತಾ. ಯು ಡೋಂಟ್ ಬಿಲೀವ್, ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ. ಒಂದು ಪುಟಾಣಿ ಕೇಕ್ಗೆ 800 rupees ಕೊಟ್ಟೆ ಆಯ್ತಾ. ಇದು ಅರ್ಧ ಕೆಜಿ ಕೇಕು ವಿಚ್ ಇಸ್ ಅ ಸಿಗ್ನೇಚರ್ ಡಿಶ್ ಅಂತ. ಇಲ್ಲಿದು ಚಾಕ್ಲೇಟ್ ಕ್ರಾಕಲ್ 260 ಅಂದ್ರು. ಹೊಟ್ಟೆ ಉರ್ಬೇಕು ನನಗೆ. 260 ಅರ್ಧ ಕೆಜಿ. ದಟ್ಟು ಇಟ್ ಇಸ್ ಲುಕಿಂಗ್ ಸೋ ಯಮ್ಮಿ ಗೊತ್ತಾ. ತುಂಬಾ ಚೆನ್ನಾಗಿದೆ. ಐ ಟ್ರೈಡ್ ದೇರ್ ಡೆಸರ್ಟ್ಸ್ ಆಲ್ಸೋ, ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಸೇವರೀಸ್ ಎಲ್ಲ ಇಲ್ಲೇ ಬೇಕ್ ಮಾಡ್ತೀರಾ? ನಮ್ಮ ಸೆಂಟ್ರಲ್ ಕಿಚನ್ ಇರೋದು ಹೊಸಕೋಟೆಯಲ್ಲಿ. ಅಲ್ಲಿಂದ ಎವ್ರಿ ಡೇ ಮಾರ್ನಿಂಗ್ ಬರುತ್ತೆ ಟ್ರಕ್. ಇಲ್ಲಿ ನಾವು ಫಸ್ಟ್ ಬೇಕ್ ಮಾಡ್ತೇವೆ. ಬೇಕ್ ಮಾಡಿ ಕೌಂಟ್ರಿಗೆ ನೀವು ಇಲ್ಲಿ ಫ್ರೆಶ್ ಆಗಿ ಬೇಕ್ ಮಾಡೋದ್ರಿಂದ ಸೇವರಿ ಅವರ್ಸ್ 1 ಗಂಟೆಗೆ ಬೇಕ್ ಆಗ್ತಾನೆ ಇರುತ್ತೆ. ಎವ್ರಿ ಅವರ್? ಓ ವೆರಿ ನೈಸ್. ದಟ್ ಇಸ್ ಎವ್ರಿ 2-3 hours ಅನ್ಕೊಂಡೆ. ಎವ್ರಿ ಅವರ್ ಬೇಕಾಗತ್ತಾ? ವೆರಿ ನೈಸ್. ಸೊ ನಿಮ್ ಕೈ ಚಳಕ ಇದೆ ಅಲ್ಲಿ? ಹೌದು, ಸೂಪರ್. ಸೊ ನಿಮ್ ಕೈ ಚಳಕಕ್ಕೂ ಸೂಪರ್. ಸೊ ಎಸ್, ನಾನು ಅದೇ ಹೇಳಿದೆ, ಐ ಆಮ್ ಅ ವೆರಿ ಹ್ಯಾಪಿ ಕಸ್ಟಮರ್ ಟುಡೇ. ಸೊ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಹೊಟ್ಟೆ ತುಂಬೋಗಿದೆ ಆಯ್ತಾ. ಸೊ ತಿನ್ನಕ್ ಹೊಟ್ಟೆಲ್ ಜಾಗ ಇಲ್ಲ, ಬಟ್ ನಿಮಗ್ ತೋರಿಸದೆ ನನ್ಗೆ ಇರಕ್ಕಾಗ್ಲಿಲ್ಲ. ಸೊ ಹಾಗಾಗಿ ಎಲ್ಲ ಅವ್ರ ಹತ್ರ ಇಸ್ಕೊಂಡ್ ಬಂದು ಒಂದು ಶಾರ್ಟ್ ತಗೊಳ್ತೀನಿ ಅಂದ್ರೆ ನೋಡಿ ಎಷ್ಟು ಸಾಕು ಕಾಣಿಸ್ತದೆ ಕಪ್ ಕೇಕ್ಸ್ ಅಂತ. ಇದೆಲ್ಲ ಜಸ್ಟ್ 50 rupees. ಈ 3 50, ಇದು ಮಾತ್ರ 70 rupees. ಬಟ್ ಐ ಮೀನ್ ಲವ್ ವಿತ್ ಮೇರ್ವಾನ್ಸ್, ನಿಜ ಹೇಳ್ತೀನಿ ನೋಡಿ. ಸೊ ನೀವು ಜಯನಗರ್ 5th ಬ್ಲಾಕ್ ಹತ್ರ ಇರುವಾಗ ಇಲ್ಲಿ ಬಂದು, ಆಕ್ಚುಲಿ ಜಯನಗರ್ 5th ಬ್ಲಾಕ್ ಹತ್ರ ಇಲ್ಲ ಅಂದ್ರೂ ನೀವು ಎಲ್ಲೇ ಇದ್ರು ಒಂದ್ಸಲ ಇಲ್ಲಿದು ಆರ್ಡರ್ ಮಾಡಿ ಟೇಸ್ಟ್ ಮಾಡಿ ನೋಡಿ ಆಯ್ತಾ. ಸಾಧ್ಯ ಆಯ್ತು ಅಂದ್ರೆ ಇಲ್ಲಿಗೆ ಬನ್ನಿ, ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ಎಸ್, ನಾನು ಇವತ್ತು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ ನೀವೇನೆ. ಇದೆಲ್ಲ ಕಪ್ ಕೇಕ್ಸ್. ನಂಗೆ ಕ್ಯಾಶ್ಯೂ ಟ್ರಫಲ್ ಟ್ರೈ ಮಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು, ಬಟ್ ಹೊಟ್ಟೆ ತುಂಬಿಟ್ಟಿದೆ. ಮೇ ಬಿ ಟೇಕ್ ಅವೇ ತಗೊಂಡು ಹೋಗ್ತೀನಿ ಅನ್ಸುತ್ತೆ. ಕ್ಯಾಶ್ಯೂ ಟ್ರಫಲ್ಲು ಅಂಡ್ ಚಾಕ್ಲೇಟ್ ಎಕ್ಲೇರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ನಾನು ನಿಮ್ಗೆ ಅವಾಗಲೇ ಹೇಳ್ತಿದ್ದೆ ಹಾಟ್ ಮತ್ತೆ ಕೋಲ್ಡ್ ಬೆವರೇಜಸ್ ಎಲ್ಲ ಸಿಗತ್ತೆ ಅಂತ. ನೋಡಿ ಅಲ್ಲಿ ಹಾಟ್ ಫ್ರೆಶ್ಲಿ ಬ್ರೂಡ್ ಕಾಫೀಸ್. ಓ ಹೌದು, ಫ್ರೆಶ್ಲಿ ಬ್ರೂಡ್ ಇದು.
ನಾನು ಹಾಗಿದ್ರೆ ಕರೆಕ್ಟ್ ಆಗಿ ಹೇಳ್ದೆ, ಕುಡಿದ ತಕ್ಷಣ ಗೊತ್ತಾಗೋಯ್ತು ನಂಗೆ ಇಟ್ ಇಸ್ ಫ್ರೆಶ್ಲಿ ಬ್ರೂಡ್ ಅಂತ. ಸೂಪರ್ ಆಗಿತ್ತು. ಎಸ್ಪ್ರೆಸೋ, ಕ್ಯಾಪಚಿನೋ, ಕ್ಯಾಫೆ ಲಾಟೆ, ಮೊಕಾಚಿನೋ, ಹೇಸಲ್ನಟ್ ಲಾಟೆ, ವನಿಲಾ, ಕ್ಯಾರಮಲ್ ಲಾಟೆ, ಐರಿಶು, ಮಿಂಟು, ಸಿನಮನ್ನು ಇಷ್ಟಿದೆ. ಚೊಕೋ ಹಲೋಕ್ ಸರಿ, ಹಾಟ್ ಚಾಕ್ಲೇಟ್, ಮಿಂಟ್ ಹಾಟ್ ಚಾಕ್ಲೇಟ್, ಹೇಸಲ್ನಟ್ ಹಾಟ್ ಚಾಕ್ಲೇಟ್, ಸಿನಮನ್ ಹಾಟ್ ಚಾಕ್ಲೇಟ್, ಸೂಪರ್. ಅದೆಲ್ಲ 120, 140. ನಿಮ್ಗೆ ಎಸ್ಪ್ರೆಸೋನ 90 rupees ಇಂದ ಸ್ಟಾರ್ಟ್ ಆಗಿ ಅಪ್ ಟು 120 ತನಕ ಇದೆ. ಸೊ ಐಸ್ಡ್ ಟೀ ಕೂಲರ್ಸ್ ಅಲ್ಲಿ ನಿಮಗೆ ಆಂಪನ್ನ, ಐಸ್ಡ್ ಕಾಫಿ, ಲೆಮನ್ ಐಸ್ಡ್ ಟೀ, ಆಪಲ್ ಐಸ್ಡ್ ಟೀ, ಮಸಾಲಾ ಲೆಮನೇಡ್ ಅಂಡ್ ಜಲ್ಜೀರಾ, ಸೂಪರ್. ಅಂದ್ರೆ ಒಂಥರ ಸ್ವಲ್ಪ ಹಟ್ಕೆ ಕಾಂಬಿನೇಷನ್ಸ್ ಎಲ್ಲ ಇದೆ, ವಿಚ್ ಇಸ್ ವೆರಿ ನೈಸ್. ಅದು ಎಲ್ಲ 120, ಎಕ್ಸ್ಟ್ರಾ 18% GST ಅಂತೆ, ಬಟ್ ಸ್ಟಿಲ್ ವರ್ತ್ ಇಟ್. ಒಳ್ಳೆ ಕ್ವಾಂಟಿಟಿ ಕೊಡ್ತಿದ್ದಾರೆ ಅಂಡ್ ಕ್ವಾಲಿಟಿ ಇಸ್ ಟೂ ಗುಡ್. ಸೊ ಕೂಲರ್ಸ್ ಟ್ರೈ ಮಾಡಿಲ್ಲ ನಾನು, ಬಟ್ ಹೇಸಲ್ನಟ್ ಲ್ಯಾಟೆ ಟ್ರೈ ಮಾಡಿದೆ, ಸಕ್ಕತ್ತಾಗಿತ್ತು. ಅದ್ರ ಜೊತೆ ಕಾಂಪ್ಲಿಮೆಂಟರಿ ಕುಕ್ಕಿನೂ ಕೊಟ್ಟಿದ್ರು ನನಗೆ. ಏನ್ ಪಾರ್ಸಲ್ ತಗೊಂಡ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದೀನಿ ನಾನು. ಪ್ಲಮ್ ಕೇಕ್ಸ್ ಇದೆ, ಇಲ್ಲಿ ಪ್ಲೇನ್ ಕೇಕ್ಸ್ ಇದೆ, ಅಂಡ್ ಆಲ್ಸೋ ನೋಡಿ ಇದೇನು ಹೋಲ್ ವೀಟ್ ಬ್ರೆಡ್ ಅಂಡ್ ಮಿಕ್ಸ್ಡ್ ಹರ್ಬ್ಸ್ ಇದು. ಸಿ ಚೆನ್ನಾಗಿದೆ ಇದಲ್ವಾ, ಲವಾಶ್. ದಿಸ್ ಇಸ್ ಲವಾಶ್ ಹೋಲ್ ವೀಟ್ ಮಿಕ್ಸ್ಡ್ ಹರ್ಬ್ಸ್. ನಾನು ನಿಮ್ಗೆ ಹೇಳ್ತಿದ್ದೆ ಅಲ್ವಾ ಅವಾಗ್ಲೇ, ಇವ್ರದ್ದು ಕೇಕ್ ಡಿಸೈನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ. ನೋಡಿ ಒಂದಷ್ಟು ನಿಮಗೆ ಇಲ್ಲಿ ಡಿಸೈನ್ ಎಕ್ಸಾಂಪಲ್ಸ್ ಇಲ್ಲೇ ಇದೆ. ನೀವು ಬರ್ಡೇಸು, ಆನಿವರ್ಸರೀಸು ಈ ತರದಕ್ಕೆಲ್ಲ, ಇನ್ಫ್ಯಾಕ್ಟ್ ನನ್ಗೆ ಆ ಕೇಕ್ ನೋಡಿ ಜ್ಞಾಪಕ ಬರ್ತಿದೆ. ಫಸ್ಟ್ ಇಯರ್ ಆಲಾಪ್ಗೆ ನಾವು ಫಾರೆಸ್ಟ್ ಥೀಮೇ ಮಾಡಿಸಿದ್ವಿ. ಸೊ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ, ಅದು ಬೇರೆ ಪ್ರಶ್ನೆ. ಕೇಕು ಈ ಡಿಸೈನ್ ಅಲ್ಲಿ ನೀವು ಫ್ರೀ ಟೈರು ಈ ತರದೆಲ್ಲ ವೆರೈಟಿ ನಿಮಗೆ ಯಾವ್ದು ಬೇಕು ಅದು ಇವ್ರಿಗೆ ಹೇಳಿದ್ರೆ ಇವ್ರು ಮಾಡ್ಕೊಡ್ತಾರೆ ಅನ್ಸ್ತಾ ಇದೆ. ಕ್ವಾಲಿಟಿ ಬಗ್ಗೆ ಅಂತೂ ನನಗೆ ಗ್ಯಾರಂಟಿ ಬಂದ್ಬಿಟ್ಟಿದೆ. ಸೊ ನೀವು ಟ್ರೈ ಮಾಡಿ. ನಾನು ಒಳ್ಳೆ ಜಾಗನ ತೋರಿಸಿದೀನಿ ಅನ್ನೋ ಖುಷಿ ನನಗಿದೆ. ಐ ಹೋಪ್ ನಿಮ್ಗೂ ಇಷ್ಟ ಆಗತ್ತೆ ಇದು ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇದು ಮುಂಬೈ ಬೇಸ್ಡು, ಬಟ್ ಬೆಂಗಳೂರಲ್ಲಿ ಇದೇ ಫಸ್ಟ್ ಬ್ರಾಂಚ್ ಇವ್ರದ್ದು ಸ್ಟಾರ್ಟ್ ಆಗಿರೋದು, ಮೇರ್ವಾನ್ಸ್. ಓಕೆ, ಜಯನಗರ್ 5th ಬ್ಲಾಕ್ ಅಲ್ಲಿ ಮೇರ್ವಾನ್ಸ್, ರಾಯರ ಮಠದ ಸಿಗ್ನಲ್ ಅಲ್ಲೇ ಇದೆ. ಓಕೆನಾ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇವರು ಅವೈಲಬಲ್ ಇರ್ತಾರೆ. 11 ಗಂಟೆ ತನಕ ಸ್ಟೋರ್ ಓಪನ್ ಇರುತ್ತೆ. ಸ್ವಿಗ್ಗಿ ಝೊಮ್ಯಾಟೊ ಹೋದ್ರೆ 9 o'clock ಗ್ಲಾಸ್ 9 to 9. ಓಕೆ, ಯಾವತ್ತೂ ರಜಾ ಇಲ್ಲ. ಓಕೆ, ಜಯನಗರ್ 5th ಬ್ಲಾಕ್ ರಾಯರ್ ಮಠದ ಸಿಗ್ನಲ್ ಅಲ್ಲೇ ಇರುವಂತಹ ಮೇರ್ವಾನ್ಸ್ಗೆ ಇವತ್ತು ಬಂದಿದ್ದೆ. ಸಾಕಷ್ಟು ಐಟಮ್ಸ್ ನ ತಿಂದೆ ಕೂಡ. ಡೆಸರ್ಟ್ಸ್ ಆಗಿರ್ಬೋದು, ಸೇವರೀಸ್ ಆಗಿರಬಹುದು, ಹೇಸಲ್ನಟ್ ಲ್ಯಾಟೆ ಆಗಿರಬಹುದು, ಸೂಪರ್ ಆಗಿತ್ತು. ಕೊರಿಯನ್ ಬನ್ನು, ಡ್ರೆಸ್ ಲೇಸಸ್, ಮೈ ಗಾಡ್. ಸೊ ತಿಂದಿದ್ದು ಆಯ್ತು ನೋಡಿ. ಪಾರ್ಸಲ್ ತಗೊಂಡ್ ಹೋಗ್ತಾ ಇದೀನಿ, ಯಾಕಂದ್ರೆ ಕೆಲವೊಂದನ್ನ ಇಲ್ಲಿ ಟ್ರೈ ಮಾಡಕ್ ಆಗ್ಲಿಲ್ಲ. ಸೊ ನಾನು ಮನೆಗೆ ತಗೊಂಡೋಗಿ ಟ್ರೈ ಮಾಡ್ಬೇಕು, ಸ್ವಲ್ಪ ಗ್ಯಾಪ್ ಕೊಟ್ಟು ಅಂತ ಬಿಡಲಾರ್ದೆ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ಔಟ್ ಆಫ್ 5 ಐ ವಿಲ್ ಗಿವ್ ದೆಮ್ 5. ಆನೆಸ್ಟ್ಲಿ ಮನ್ಸಾರೆ ಹೇಳ್ತಾ ಇದ್ದೀನಿ. ನಿಮಗೆ ನನ್ನ ರೇಟಿಂಗ್ ನ ಚೆಕ್ ಮಾಡ್ಬೇಕು ಅಂತಿದ್ರೆ, ನಾನು ಇಷ್ಟೆಲ್ಲ ಹೊಗಳ್ತಾ ಇದ್ದೀನಲ್ವಾ, ನನ್ನ ಮಾತ್ ಮೇಲೆ ನಂಬಿಕೆ ಇಟ್ಟು ನೀವು ಇಲ್ಲಿಗೆ ಬನ್ನಿ, ತಿನ್ನಿ. ನಿಮಗೇನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. 100% ಇವತ್ತು ನಾನು ಒಳ್ಳೆ ಜಾಗನ ತೋರಿಸ್ಕೊಟ್ಟೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಅಂಡ್ ಹೊಸ ಜಾಗನ ತೋರಿಸ್ಕೊಟ್ಟಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಅಕಸ್ಮಾತ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಇಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ ಜೊತೆಗೆ ಪ್ರೈಸ್ ಕೂಡ ನನಗೆ ಹೊರಗಡೆ ಕಂಪೇರ್ ಮಾಡಿದ್ರೆ ಇವ್ರು ಕೊಡ್ತಿರೋಂಥ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬಹುದು ನಾನು. ಸೊ ನೆಕ್ಸ್ಟ್ ಟೈಮ್ ಇಂದ ನಾನಂತೂ ಇಲ್ಲೇನೆ ಪಕ್ಕಾ ಫಿಕ್ಸ್. ನಾನು ಹೇಳಿದ್ನಲ್ಲ, ರೀಸೆಂಟ್ ಆಗಿ ಆಲಾಪ್ಗೆ ನಾನು ಎಷ್ಟೊಂದು ಖರ್ಚು ಮಾಡಿ ಕೇಕ್ ತಗೊಂಡಿದ್ದು ಬರ್ಡೇಗೆ ಅಂತ, ಬಟ್ ಇವಾಗ ಫಿಕ್ಸ್ ಆಗಿದ್ದೀನಿ ನಾನು ಮೇರ್ವಾನ್ಸ್ ಅಂತ. ನೀವು ಟ್ರೈ ಮಾಡಿ. ಜಯನಗರ್ ಸುತ್ತಮುತ್ತ ಇರುವಾಗ ಇವ್ರ ಸ್ಟೋರ್ಗೆ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಆರ್ಡರ್ ಮಾಡಿ. ನನಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.